Hello everyone. In today's class, let us study about one theorem. Every Euclidean domain is a principal ideal ring. We know the meaning of Euclidean domain as well as the principal ideal ring. So, by using Euclidean domain definition, we need to go for principal ideal ring, which means a ring generated by a single element, right? Okay, so let us consider one Euclidean domain. Let R be an Euclidean domain. Let us consider any ideal of that R. Let us take that as A, which is an ideal of R. If it is an ideal, then there exists a non-zero element A belongs to capital A. And let M, which is equal to the set of delta x where x not equal to 0 belongs to A. A is an ideal. In that ideal, we have function elements delta of x such that will be denoted by the set M. Then delta of A belongs to M itself. ಇಲ್ಲಿ ನೋಡಿ ಒಂದು ನೆನ್ಪಿಟ್ಕೋಬೇಕು ನಾವು ಎಕ್ಸ್ ಅನ್ನುವಂಥದ್ದು ಎದಲ್ಲಿ ಇರುವಂತಹ ಎಲಿಮೆಂಟು. ಸೊ ಡೆಲ್ಟಾ ಎಕ್ಸ್ ಎಲ್ಲಿರುತ್ತೆ ನಮಗೆ ಟೋಟಲ್ ಆಗಿ ಡೊಮೇನ್ ಅಲ್ಲಿ ಇರುತ್ತೆ. ಹೌದಾ? ಅಂದ್ರೆ ಅದು ಒಂದು ಡೊಮೇನ್, ಅದನ್ನ ಪರ್ಟಿಕ್ಯುಲರ್ ಆಗಿ ಯುಕ್ಲಿಡಿಯನ್ ಡೊಮೇನ್ ಅಂತ ಹೇಳ್ತಾ ಇಲ್ಲ ನಾನು. ಓಕೆ, ಅದು ಈಗ ಡೆಲ್ಟಾ ಎಕ್ಸ್ ಅಲ್ಲಿ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ಇದ್ದಾಗ ಈ ಡೆಲ್ಟಾ ಎಕ್ಸ್ ನಾವು ಏನು ಫೈಂಡ್ ಔಟ್ ಮಾಡ್ತೀವೋ ಅದರಲ್ಲಿರುವಂತಹ ಏನು ಡೆಲ್ಟಾ 1, ಡೆಲ್ಟಾ x1, ಡೆಲ್ಟಾ x2, ಡೆಲ್ಟಾ x3 ಈ ಥರದೆಲ್ಲ ವ್ಯಾಲ್ಯೂಸ್ ಎಲ್ಲ ಸೇರಿಕೊಂಡು ಒಂದು ಸೆಟ್ ಆಗಿದೆ. ಈಗ ಡೆಲ್ಟಾ ಎ ಅಂತ ನೀವು ಕನ್ಸಿಡರ್ ಮಾಡಿದಾಗ ಎದಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸು ಸೇರ್ಕೊಂಡು ಸೆಟ್ ಕ್ರಿಯೇಟ್ ಹಾಕೊಂಡು ಬರುತ್ತೆ. ಸೊ ಆ ಸೆಟ್ ನಾವೇನಂತ ಕರಿತೀವಿ, ಎಂ ಅಂತ ಕರಿತಿದ್ದೀವಿ. ಸೊ ಅದಕ್ಕಾಗಿ ಇಲ್ಲಿ ಏನಾಗುತ್ತೆ, ಡೆಲ್ಟಾ ಎ ಬಿಲಾಂಗ್ಸ್ ಟು ದ ಹೋಲ್ ಸೆಟ್ ಎಂ ಆಗುತ್ತೆ. ಮೈ ಕ್ಲಿಯರ್? ಓಕೆ, ಸೊ ನಿಮ್ಗೆ ಏನಾದ್ರು ಡೌಟ್ ಬಂದರೆ ನೀವು ಕೇಳ್ಬೋದು. ಓಕೆ, ಈಗ ಏನಾಯಿತು, ಎಂ ಇಸ್ ಅ ನಾನ್ ಎಂಟಿ ಸೆಟ್ ಆಫ್ ನಾನ್ ನೆಗೆಟಿವ್ ಇಂಟೀಜರ್ಸ್ ಅಂತ ಬರುತ್ತೆ. By well ordering property, M has the least element delta B with B not equal to 0 that belongs to A. ವೆಲ್ ಆರ್ಡರಿಂಗ್ ಪ್ರಾಪರ್ಟಿ ಅಂತಂದರೆ ನಿಮ್ಗೆ ಏನು ಅಂತ ಗೊತ್ತೇ ಇದೆ. ಸೊ ಆ ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡ್ರೆ ಅದರಲ್ಲಿ ಏನೋ ಒಂದು ಲೀಸ್ಟ್ ಎಲಿಮೆಂಟನ್ನು ನಾವು ಈ ಒಂದು ಡೆಲ್ಟಾ ಎದಲ್ಲಿ ಅಥವಾ ಎಮ್ ಅಲ್ಲಿ ನಾವು ಯೂಸ್ ಇದೆ ಅಂತ ಹೇಳ್ಬೋದು. ನಮಗೆ ಆ ಲೀಸ್ಟ್ ಎಲಿಮೆಂಟ್ ನಾನ್ ಝೀರೋ ಎಲಿಮೆಂಟ್ ಆಗಿದೆ, ದಟ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ. ಇದು ಡೆಲ್ಟಾ ಬಿ ಅಂತಂದು ಕೂಡಲೇ ಎಮ್ ಅಲ್ಲಿ ಇದೆ ಅಂತ ಆಗತ್ತೆ. ಸೊ ಬಿ ಯಾವ್ದ್ರಲ್ಲಿರುತ್ತೆ, ಎದಲ್ಲಿ ಇರುತ್ತೆ. Okay, now we claim that this A is generated by B. It is generated by B. Clearly, B is an element of A or subset of A anta bantu. Idu generated, B is an element of A. ಸೊ ಎ ಅನ್ನುವಂತಹ ಸೆಟ್ಟು ಬಿ ದಿಂದ ಜನರೇಟ್ ಆಗಿದೆ ಅಂತ ಆದರೆ, ಸೊ ಜನರೇಟ್ ಆಗಿರುವಂತಹ ಸೆಟ್ ಏನಾಗಿರೋದೆ, ಆ ಸೆಟ್ ಏನಿದೆ ಟೋಟಲ್ ಸೆಟ್ ಅದು ದಟ್ ಈಸ್ ದ ಸಬ್ಸೆಟ್ ಆಫ್ ಎ ಆಗಿರೋದೆ. ಲೆಟ್ ವೈ ಬಿಲಾಂಗ್ಸ್ ಟು ಎ ಬಿ ಎನಿ ಎಲಿಮೆಂಟ್, ದೆನ್ ಆರ್ ಈಸ್ ಅನ್ ಯುಕ್ಲಿಡಿಯನ್ ಡೊಮೇನ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಯುಕ್ಲಿಡಿಯನ್ ಡೊಮೇನ್ ಆಗಿರೋದ್ರಿಂದ ಸೆಕೆಂಡ್ ಒಂದು ಕಂಡೀಷನ್ ಪ್ರಕಾರ ದರ್ ಎಕ್ಸಿಸ್ಟ್ ಕ್ಯೂ ಅಂಡ್ ಆರ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ವೈ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಕಂಡೀಷನ್ ಏನು ಬೇಕು, ವಿತ್ ಆರ್ ಈಕ್ವಲ್ ಟು 0 ಆರ್ ಡೆಲ್ಟಾ ಆರ್ ಲೆಸ್ ದೆನ್ ಡೆಲ್ಟಾ ಬಿ. ಫಂಕ್ಷನ್ ನೀವು ಎಫ್ ಅಂತ ಬೇಕಾದ್ರೂ ಬರ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಎಫ್ ಅಂತ ತೊಗೊಳ್ತಾ ಹೋಗಿ, ತೊಂದರೆ ಇಲ್ಲ. ನಾನು ಡೆಲ್ಟಾ ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಡೆಲ್ಟಾ ಆರ್ ಲೆಸ್ ದೆನ್ ಡೆಲ್ಟಾ ಬಿ ಅಂತ ಬಂತು. ಹೌದಾ? ಈಗ ವೈ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತಂದರೆ ಆರ್ ಈಕ್ವಲ್ ಟು ವೈ ಮೈನಸ್ ಬಿ ಕ್ಯೂ. ಸೊ ನೋಡಿ, ಈಗ ಒಂದು ಮಜಾ ಏನಿದೆ ಅಂತಂದರೆ ಬಿ ಈಸ್ ಅನ್ ಎಲಿಮೆಂಟ್ ಆಫ್ ಎ ಇದೆ. ಹೌದಾ? ಅಗೇನ್ ಬಿ ಈಸ್ ಜನರೇಟೆಡ್ ಬೈ ಎ ಇದೆ. y is an element of a ಇದೆ. ಸೊ y ಮೈನಸ್ ಬಿ ಇಂಟು ಎನಿ ರಿಮೈಂಡರ್ ಕೂಡ ಏನಾಗಬೇಕಾಯ್ತು, ಎನಿ ಎಲಿಮೆಂಟ್ ಆಫ್ ಎ ಆಗಬೇಕಾಯ್ತು. ದೇರ್ ಫೋರ್ ಆರ್ ಬಿಲಾಂಗ್ಸ್ ಟು ಎ ಅಂತ ಆಯಿತು. ಅಗೇನ್ ಎ ಅನ್ನುವಂಥದ್ದು ಐಡಿಯಲ್ ಆಗಿರೋದಕ್ಕೆ ಇದು ಎರಡು ಸಬ್ಟ್ರಾಕ್ಟ್ ಮಾಡಿದಾಗ ಬರುವಂಥ ಎಲಿಮೆಂಟ್ ಕೂಡ ಅದರಲ್ಲೇ ಇರುತ್ತೆ.
ಓಕೆ, ಸಪೋಸ್ ಆರ್ ನಾಟ್ ಈಕ್ವಲ್ ಟು ಝೀರೋ, ಆರ್ ವ್ಯಾಲ್ಯೂ ಝೀರೋ ಇರಲಿಲ್ಲ ಅಂತಾದರೆ ನಮಗೇನು ಬರುತ್ತೆ ಅಂತಂದರೆ ಡೆಲ್ಟಾ ಆರ್ ಲೆಸ್ ದೆನ್ ಡೆಲ್ಟಾ ಬಿ ಅಂತ ಬಂತು. ಆದರೆ ಬಿ ಇಸ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ಅಂತ ನಾವು ತಗೊಂಡ್ಬಿಟ್ಟಿದ್ವಿ, ಅವಾಗ ಡೆಲ್ಟಾ ಬಿ ಕೂಡ ಸ್ಮಾಲೆಸ್ಟ್ ಎಲಿಮೆಂಟ್ ಆಗ್ತಿತ್ತು. ದಟ್ ಈಸ್ ದ ಕಾಂಟ್ರಡಿಕ್ಷನ್. ಅದು ಸಾಧ್ಯ ಇಲ್ಲ. ಡೆಲ್ಟಾ ಬಿ ಶುಡ್ ಬಿ ಲೆಸ್ ದೆನ್ ಡೆಲ್ಟಾ ಆರ್ ಆಗಬೇಕು. ದೇರ್ಫೋರ್ ಇದು ಈಗ ಒಂದು ಕಂಡೀಷನ್, ಇದು ಎರಡು ಕಂಡೀಷನಲ್ಲಿ ಈ ಕಂಡೀಷನ್ ಸಾಧ್ಯ ಇಲ್ಲ ಅಂತಂದರೆ ಇರೋ ಒಂದು ಪಾಸಿಬಿಲಿಟಿ ಅಂತಂದರೆ ಆರ್ ಈಕ್ವಲ್ ಟು ಝೀರೋ ಆಗಬೇಕು. ಸೊ ವಿ ಆರ್ ಟೇಕಿಂಗ್ ಆರ್ ಈಕ್ವಲ್ ಟು ಝೀರೋ ವಿಚ್ ಇಂಪ್ಲೈಸ್ ವೈ ಈಕ್ವಲ್ ಟು ಬಿ ಇಂಟು ಕ್ಯೂ ಉಳಿತು, ಆರ್ ಝೀರೋ ಆಗೋಯ್ತು. ಸೊ ವೈ ಈಸ್ ಜನರೇಟೆಡ್ ಬೈ ಬಿ ಆಯಿತು, ಆ್ಯಂಡ್ ಕ್ಯೂ ಬಿಲಾಂಗ್ಸ್ ಟು ಆರ್ ಆಯಿತು. ದಟ್ ಈಸ್ ವೈ ಬಿಲಾಂಗ್ಸ್ ಟು ಎ ಅಂತ ನಾವು ಏನು ತೊಗೊಂಡಿದ್ವೋ ಅದು ನಮ್ಗೆ ಏನು ಕನ್ಕ್ಲೂಡ್ ಕೊಡ್ತಾ ಇದೆ, ವೈ ಈಸ್ ಜನರೇಟೆಡ್ ಬೈ ಬಿ ಅಂತ ಕೊಡ್ತಾ ಇದೆ. ದೇರ್ ಫೋರ್ ಎ ಈಕ್ವಲ್ ಟು ದ ಸೆಟ್ ಈಸ್ ಜನರೇಟೆಡ್ ಬೈ ಬಿ ಅಂತ ಬಂತು, ವಿಚ್ ಇಂಪ್ಲೈಸ್ ಈ ಎ ಅನ್ನುವಂತಹ ಸೆಟ್ ಏನಿದೆಯೋ ಅದು ಸಿಂಗಲ್ ಎಲಿಮೆಂಟಿಂದ ಜನರೇಟ್ ಆಗಿದೆ. ದಟ್ ಫೋರ್ ಬೈ ದ ಡೆಫಿನೇಷನ್ ಆಫ್ ಪ್ರಿನ್ಸಿಪಲ್ ಐಡಿಯಲ್ ರಿಂಗ್ ದಿಸ್ ಎ ಇಸ್ ಅ ಪ್ರಿನ್ಸಿಪಲ್ ಐಡಿಯಲ್ ರಿಂಗ್. ಸೊ ಎ ಅನ್ನುವಂಥದ್ದು ಆರ್ಬಿಟ್ರರಿ ಐಡಿಯಲ್ ಹಾಕ್ಕೊಂಡಿರೋದಕ್ಕೆ ನಾವೇನು ಕನ್ಕ್ಲೂಡ್ ಮಾಡ್ಬೋದು, ಎವ್ರಿ ಐಡಿಯಲ್ ಆಫ್ ಆರ್ ಇಸ್ ಅ ಪ್ರಿನ್ಸಿಪಲ್ ಐಡಿಯಲ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಆರ್ ಅನ್ನುವಂಥದ್ದು ಯುಕ್ಲಿಡಿಯನ್ ಡೊಮೇನ್ ಇಟ್ಕೊಂಡಿರೋದಕ್ಕೆ ಎವ್ರಿ ಯುಕ್ಲಿಡಿಯನ್ ಡೊಮೇನ್ ಈಸ್ ಅ ಪ್ರಿನ್ಸಿಪಲ್ ಐಡಿಯಲ್ ಡೊಮೇನ್ ಅಂತ ಆಗುತ್ತೆ. ಓಕೆ, ಸೊ ಒಂದು ನೋಟ್, ದ ಕಾನ್ವರ್ಸ್ ಆಫ್ ದಿಸ್ ಅಬೋವ್ ಥಿಯರಮ್ ಈಸ್ ನಾಟ್ ಟ್ರೂ ಇನ್ ಜನರಲ್. ದಟ್ ಈಸ್ ಎವ್ರಿ ಪ್ರಿನ್ಸಿಪಲ್ ಐಡಿಯಲ್ ಡೊಮೇನ್ ನೀಡ್ ನಾಟ್ ಬಿ ಆನ್ ಯುಕ್ಲಿಡಿಯನ್ ಡೊಮೇನ್. ಒಂದು ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀವಿ. ಇದು ಪ್ರಿನ್ಸಿಪಲ್ ಐಡಿಯಲ್ ರಿಂಗ್ ಆಗುತ್ತೆ, ಬಟ್ ಯುಕ್ಲಿಡಿಯನ್ ಡೊಮೇನ್ ಆಗೋದಿಲ್ಲ. ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡಿ ಕೂಡ ನೋಡ್ಬೋದು. ಓಕೆ, ಅದು ಎರಡು ಕಂಡೀಷನ್ಸ್ ಬರುತ್ತಾ ಇಲ್ವಾ ಅಂತ ನಾವು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಒಂದು ಥಿಯರಮ್, ಲೆಟ್ ಆರ್ ಬಿ ಅ ಕಮ್ಯೂಟೇಟಿವ್ ರಿಂಗ್, ಲೆಟ್ ಎಫ್ ಬಿ ಅ ಕರೆಸ್ಪಾಂಡಿಂಗ್ ಯುಕ್ಲಿಡಿಯನ್ ರಿಲೇಷನ್ ಆನ್ ಆರ್, let A and B be two non-zero elements of R, then first condition, if B is a unit in R, then f of A be equal to f of A. If B is not a unit in R, then f of A less than f of AB. ಸೊ ಎರಡು ಕಂಡೀಷನ್ ಇದೆ, ಒನ್ ಬೈ ಒನ್ ಕಂಡೀಷನನ್ನು ಪ್ರೂವ್ ಮಾಡ್ತಾ ಹೋಗೋಣ. ಲೆಟ್ ಆರ್ ಬಿ ಅ ಕಮ್ಯೂಟೇಟಿವ್ ರಿಂಗ್, ಒಂದು ಫಂಕ್ಷನ್ ಎಫ್ ಅನ್ನು ತಗೊಳ್ತಾ ಇದ್ದೀವಿ. ಆ ಫಂಕ್ಷನ್ ಯಾವುದರಿಂದ ಯಾವುದಕ್ಕೆ ಹೋಗ್ತಾ ಇದೆ, ಯುಕ್ಲಿಡಿಯನ್ ರಿಲೇಷನ್ ಅಲ್ಲಿ ಅದು ಆಗ್ತಾ ಇದೆ, ಯೂಸ್ ಆಗ್ತಾ ಇದೆ. ಸೊ ಈಗ ಫಸ್ಟ್ ಕಂಡೀಷನ್, ಎ ಬಿ ಎರಡು ನಾನ್ ಝೀರೋ ಎಲಿಮೆಂಟ್ಸ್ ಅಂತ ತಗೊಳ್ಳೋಣ. ಅದರಲ್ಲಿ ಬಿ ಇಸ್ ಅ ಯೂನಿಟ್ ಇನ್ ಆರ್, ಹೈಪೋಥೆಸಿಸ್. ಬಿ ಯೂನಿಟ್ ಆಯಿತು ಅಂತಂದರೆ ದರ್ ಎಕ್ಸಿಸ್ಟ್ ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಬಿ ಇಂಟು ಬಿ ಇನ್ವರ್ಸ್ ಈಕ್ವಲ್ ಟು 1. ಹೌದಾ? ಓಕೆ, ಕನ್ಸಿಡರ್ ಎಫ್ ಆಫ್ ಎ. ಎಫ್ ಆಫ್ ಎ ಯಾವುದೋ ಒಂದು ಎಲಿಮೆಂಟ್, ಯಾವ್ದು ಬೇಕಾದ್ರೆ ಇರಲಿ, ಅದು ಎ ಅಂತ ತಗೊಳ್ಳೋಣ. ಬಿಕಾಸ್ ನಾವು ಎ ಮತ್ತು ಬಿ ಎರಡು ಎಲಿಮೆಂಟನ್ನು ನೇಮ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಎರಡು ನಾನ್ ಝೀರೋ ಅಂತ ತಗೊಂಡಿದ್ದೀವಿ. ಓಕೆ, ಎಫ್ ಆಫ್ ಎ ಕನ್ಸಿಡರ್ ಮಾಡಿ. ಎಫ್ ಆಫ್ ಎ ಈಕ್ವಲ್ ಟು ಎಫ್ ಆಫ್ ಎ, ಅದಕ್ಕೆ ಯೂನಿಟ್ ಎಲಿಮೆಂಟಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಸೊ ಎಫ್ ಆಫ್ ಎ ಇಂಟು 1 ಆಯಿತು ಇದು. ಸೊ ಎ ಇಂಟು 1 ಅಂತಂದರೆ ಏನು, ಬಿ ಇಂಟು ಬಿ ಇನ್ವರ್ಸ್. ಸೊ ಎ ಇಂಟು ಬಿ, ಬಿ ಇನ್ವರ್ಸ್ ಆಯಿತು. ಸೊ ಎಫ್ ಆಫ್ ಎ ಬಿ ಒಂದು ಗ್ರೂಪ್ ಮಾಡಿ, ಬಿ ಇನ್ವರ್ಸ್ ಇನ್ನೊಂದು ಗ್ರೂಪ್ ಮಾಡಿ. ಅವಾಗ ಇದು ಏನಾಯಿತು, ಎಫ್ ಆಫ್ ಎ ಬಿಗೆ ಬಿ ಇನ್ವರ್ಸನ್ನು ಮಲ್ಟಿಪ್ಲೈ ಮಾಡಿದ್ದೇವೆ ನಾವು. ಅದರಲ್ಲಿ ಬಿ ಇನ್ವರ್ಸನ್ನು ಒಂದು ತೆಗೆದುಬಿಟ್ರೆ ನಮಗೇನಾಯಿತು, ಎಫ್ ಆಫ್ ಎ ಬಿ ಬಂತು. ಹೌದಾ? ನಮಗೆ ಎಫ್ ಆಫ್ ಎ ಬಿ ಯಾವಾಗ ಬರುತ್ತೆ, ಬಿ ಇನ್ವರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ವ್ಯಾಲ್ಯೂ ಬರ್ತಾ ಇದೆ. ಅಂದರೆ ಇದಕ್ಕೆ ಎಕ್ಸ್ಟ್ರಾ ಬಿ ಇನ್ವರ್ಸ್ ಅನ್ನುವಂಥ ಎಲಿಮೆಂಟ್ ಮಲ್ಟಿಪ್ಲೈ ಆಗಿದೆ. ಆವಾಗ ಎಫ್ ಆಫ್ ಎ ಬಿಗಿಂತ ಇದು ದೊಡ್ಡದಿರಲೇಬೇಕಾಯಿತು. ಹೌದಾ? ಎಕ್ಸ್ಟ್ರಾ ಎಲಿಮೆಂಟ್ ಹೊರಗಡೆ ಇದೆ, ಅದು ಮಲ್ಟಿಪ್ಲೈ ಮಾಡಿದ್ದೀವಿ, ಅದನ್ನು ತೆಗೆದಿದ್ದೀವಿ. ಆವಾಗ ಕಂಪ್ಯಾರಿಟಿವ್ಲಿ ದಿಸ್ ಶುಡ್ ಬಿ ಗ್ರೇಟರ್. ಅವಾಗ ಏನಾಯಿತು, ಎಫ್ ಆಫ್ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎ ಬಿ ಅಂತ ಬಂತು. ಆದರೆ ನಮಗೆ ಗೊತ್ತಿರೋ ಪ್ರಕಾರ ಎಫ್ ಅನ್ನುವಂಥದ್ದು ಯುಕ್ಲಿಡಿಯನ್ ರಿಲೇಷನ್ ಹಾಕ್ಕೊಂಡಿತ್ತು ಅಂತಂದರೆ ಯಾವುದಾದ್ರೂ ಎ ಮತ್ತು ಬಿ ಅನ್ನುವಂತಹ ಎಲಿಮೆಂಟ್ಸ್ ಆ ಡೊಮೈನಲ್ಲಿ ಇರುವಂಥದ್ದಕ್ಕೆ ಎಫ್ ಆಫ್ ಎ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎ ಬಿ ಹಾಕ್ಕೊಂಡಿರುತ್ತೆ. ದಟ್ ಈಸ್ ಬೈ ದ ಡೆಫಿನೇಷನ್ ಆಫ್ ಯುಕ್ಲಿಡಿಯನ್ ಡೊಮೈನ್. Therefore, from equation 1 and 2, you can conclude that these two should be equal. Otherwise, this will not be possible. Okay, that is the first part.
ಅಲ್ವಾ. ಈಗ ಇಫ್ ಬಿ ಇಸ್ ಅ ಯೂನಿಟ್ ಇನ್ ಆರ್ ದೆನ್ ಎಫ್ ಆಫ್ ಎ ಬಿ ಈಕ್ವಲ್ ಟು ಎಫ್ ಆಫ್ ಎ. ಈ ಪಾರ್ಟ್ ಆಯ್ತು. ಸೆಕೆಂಡ್, ನಾಟ್ ಯೂನಿಟ್ ಇನ್ ಆರ್ ಆದ್ರೆ ಏನಾಗತ್ತೆ ಚೆಕ್ ಮಾಡೋಣ. ಸಪೋಸ್ ಬಿ ಇಸ್ ನಾಟ್ ಅ ಯೂನಿಟ್ ಇನ್ ಆರ್. ಎರಡು ಎಲಿಮೆಂಟ್ ತಗೊಳ್ಳೋಣ. ಎ ಬಿ ಬಿಲಾಂಗ್ಸ್ ಟು ಆರ್. ಇದು ಎರಡದು ಮಲ್ಟಿಪ್ಲೈ ಮಾಡಿದಾಗ ಅದು ಕೂಡ ಆರ್ ಅಲ್ಲೇ ಇರುತ್ತೆ. ಸೊ ದೇರ್ ಎಕ್ಸಿಸ್ಟ್ ಕ್ಯೂ ಅಂಡ್ ಆರ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಆರ್ ಸಚ್ ದಟ್ ಎ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಲ್ವಾ. ಬಿ ಕ್ಯೂ ಪ್ಲಸ್ ಆರ್ ಆಗಬೇಕಾಯಿತು. ಬಿ ವ್ಯಾಲ್ಯೂನ ಎ ಬಿ ಅಂತ ತಗೊಳ್ತಿದ್ದೀವಿ. ಎರಡು ವ್ಯಾಲ್ಯೂ ಬೇಕು ನಮ್ಗೆ ಇಲ್ಲಿ. ಈಗ ಎ ಮತ್ತೆ ಎ ಬಿ ಎರಡು ವ್ಯಾಲ್ಯೂ ತಗೊಂಡಿದ್ದೀವಿ. ಓಕೆ, ನಾವು ಹೆಂಗಿತ್ತು ಅಂತಂದ್ರೆ ಎ ಬಿ ಬಿಲಾಂಗ್ಸ್ ಟು ಆರ್ ಎರಡು ನಾನ್ ಝೀರೋ ಅಂತ ಅನ್ಕೊಂಡಾಗ ಎ ಕ್ಯಾನ್ ಬಿ ರಿಟರ್ನ್ ಆಸ್ ಬಿ ಕ್ಯೂ ಪ್ಲಸ್ ಆರ್ ಅಂತ ಬರಿಬೋದಿತ್ತು. ಬಿ ವ್ಯಾಲ್ಯೂ ಎ ಇಂಟು ಬಿ ಅಂತ ತಗೊಳ್ಳಿ. ಅವಾಗ ಇಲ್ಲಿ ತಗೋಬೇಕಾಗಿರೋದು ನಂಗೆ ಎ ಬಿ ಎರಡು ಇರೋದು ಆರ್ ಅಲ್ಲ ಅಲ್ವಾ. ಆರ್ ಅಲ್ಲಿ ಇರುವಂತ ಎರಡು ವ್ಯಾಲ್ಯೂಸ್ ಬೇಕಾಗಿತ್ತು. ಎ ಮತ್ತೆ ಬಿ ಆಗಿತ್ತು. ಅದು ಎ ಮತ್ತೆ ಎ ಬಿ ಎರಡು ವ್ಯಾಲ್ಯೂ ತಗೊಂಡಿದ್ದೀವಿ. ಸೊ ಎ ಈಕ್ವಲ್ ಟು ಎ ಬಿ ಕ್ಯೂ ಪ್ಲಸ್ ಆರ್ ವಿತ್ ಆರ್ ಈಕ್ವಲ್ ಟು 0 ಆರ್ ಎಫ್ ಆಫ್ ಆರ್ ಲೆಸ್ ದೆನ್ ಎಫ್ ಆಫ್ ಎ ಬಿ. ಸಪೋಸ್ ಆರ್ ಈಕ್ವಲ್ ಟು 0, ಆರ್ 0 ಆಗಿತ್ತು ಅಂತಂದ್ರೆ ಏನಾಗತ್ತೆ, ಎ ಈಕ್ವಲ್ ಟು ಎ ಬಿ ಕ್ಯೂ ಅಂತ ಆಗತ್ತೆ. ಎ ಈಕ್ವಲ್ ಟು ಎ ಬಿ ಕ್ಯೂ ಅಂತಂದ್ರೆ ಎ ಮೈನಸ್, ಈಗ ಈ ಕಡೆ ತಗೊಂಡ್ರೆ ಎ ಬಿ ಕ್ಯೂ ಈಕ್ವಲ್ ಟು 0. ಎ ಕಾಮನ್ ಇದೆ, ಹೊರಗೆ ತಗೊಂಡ್ರೆ 1 ಉಳಿತು, ಮೈನಸ್ ಎ ಕಾಮನ್ ತೆಗೆದ್ಬಿಟ್ರೆ ಬಿ ಕ್ಯೂ ಉಳಿತು, ಈಕ್ವಲ್ ಟು 0 ಆಯ್ತು. ಸೊ ವಿಚ್ ಇಂಪ್ಲೈಸ್ ಐದರ್ ಎ ಈಕ್ವಲ್ ಟು 0 ಆರ್ 1 ಮೈನಸ್ ಬಿ ಕ್ಯೂ ಈಕ್ವಲ್ ಟು 0 ಆಯ್ತು. ಎ ಈಕ್ವಲ್ ಟು 0 ಆರ್ 1 ಮೈನಸ್ ಬಿ ಕ್ಯೂ ಈಕ್ವಲ್ ಟು 0 ಅಂತಂದ್ರೆ 1 ಈಕ್ವಲ್ ಟು ಬಿ ಕ್ಯೂ ಅಂತಂದಂಗೆ ಆಯ್ತು. ಆರ್ ಬಿ ಕ್ಯೂ ಈಕ್ವಲ್ ಟು 1. ಈ ಕಂಡೀಷನ್ ಬಿಡಿ, ಹೋಗ್ಲತ್ಲಾಗಿ ಈ ಕಂಡೀಷನ್ ತಗೊಳ್ಳೋಣ. ಈ ಕಂಡೀಷನ್ ಯಾಕೆ ಬಿಡೋದು, ಎ ನಾಟ್ ಈಕ್ವಲ್ ಟು 0 ಅಂತ ತಗೊಂಡಿದೀವಲ್ಲ, ಫಸ್ಟಿಗೆ ತಗೊಂಡಿದ್ದೀವಿ ಹೌದಾ. ಸೊ ದಟ್ ಈಸ್ ನಾಟ್ ಪಾಸಿಬಲ್, ಬಿಟ್ಟು ಹಾಕೋದು. ಆವಾಗ ಉಳಿಯೋದು ನಮ್ಗೆ ಯಾವುದು, ಬಿ ಕ್ಯೂ ಈಕ್ವಲ್ ಟು 1. ಬಿ ಕ್ಯೂ ಈಕ್ವಲ್ ಟು 1 ಅಂದ್ರೆ ಕ್ಯೂ ಶುಡ್ ಬಿ ಇನ್ವರ್ಸ್ ಆಗ್ಬೇಕಾಯ್ತು. ಆದ್ರೆ ಅದು ಪಾಸಿಬಿಲಿಟಿ ಇದೆಯಾ ನಮ್ಗೆ, ಬಿ ಈಸ್ ನಾಟ್ ಯೂನಿಟ್ ಇನ್ ಆರ್ ಅಂತ ತಗೊಂಡ್ಬಿಟ್ಟಿದೀವಿ. ಅದು 1 ಆಗಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ ಹೌದಾ. ಬಿ ಇಂಟು ಕ್ಯೂ ಮಲ್ಟಿಪ್ಲೈ ಮಾಡಿದಾಗ 1 ಬರಬೇಕು, ಬಿ ಇಂಟು ಬಿ ಇನ್ವರ್ಸ್ ಮಾಡಿದಾಗ ಮಾತ್ರ 1 ಬರಕ್ಕೆ ಸಾಧ್ಯ. ಬಟ್ ದಟ್ ಈಸ್ ನಾಟ್ ಪಾಸಿಬಲ್. therefore ಎಫ್ ಆಫ್ ಆರ್ ಶುಡ್ ಬಿ ಲೆಸ್ ದೆನ್ ಎಫ್ ಆಫ್ ಎ ಬಿನೇ ಆಗತ್ತೆ. ಆರ್ ಈಕ್ವಲ್ ಟು 0 ಅನ್ನುವಂತಹ ಕಂಡೀಷನ್ ಪಾಸಿಬಿಲಿಟಿ ಇಲ್ಲ. ಓಕೆ, ಎಫ್ ಆಫ್ ಆರ್ ಲೆಸ್ ದೆನ್ ಎಫ್ ಆಫ್ ಎ ಬಿ. ಸೊ ಆರ್ ವ್ಯಾಲ್ಯೂ ಅನ್ನ ಹಾಕ್ತಿದೀವಿ. ಎ ಮೈನಸ್ ಎ ಬಿ ಇಂಟು ಕ್ಯೂ ಲೆಸ್ ದೆನ್ ಎಫ್ ಆಫ್ ಎ ಬಿ ಆಯಿತು. ಎ ಕಾಮನ್ ತಗೊಂಡ್ರೆ ಎಫ್ ಆಫ್ ಎ ಇಂಟು 1 ಮೈನಸ್ ಬಿ ಕ್ಯೂ ಲೆಸ್ ದೆನ್ ಎಫ್ ಆಫ್ ಎ ಬಿ ಆಯಿತು. ಸೊ ಎಫ್ ಆಫ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎ ದಿಸ್ ಲೆಸ್ ದೆನ್ ದಿಸ್. ಯಾಕೆ ಹೇಳಿ, ಎಗೆ ಇದು ಮಲ್ಟಿಪ್ಲೈ ಮಾಡಿದ್ದೀವಿ, ಇದಕ್ಕೆ ಯಾವುದನ್ನು ಟರ್ಮು ಮಲ್ಟಿಪ್ಲೈ ಮಾಡಿಲ್ಲ. ಅವಾಗ ಇದ್ರಗಿಂತ ಈ ಟರ್ಮು ದೊಡ್ಡದಾಗಿರಲೇಬೇಕಾಯ್ತು ಅಲ್ವಾ. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಎಫ್ ಆಫ್ ಎ ಲೆಸ್ ದೆನ್ ಎಫ್ ಆಫ್ ಎ ಬಿ. ಇದೆರಡು ಅದನ್ನು ತಗೊಂಡ್ರೆ ಸಾಕು. ಸೊ ದಟ್ ಈಸ್ ದ ಸೆಕೆಂಡ್ ಕಂಡೀಷನ್. ನೋಡ್ಕೊಳ್ಳಿ, ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಟೆಕ್ಸ್ಟ್ ಮೀ. ಎರಡು ಕಂಡೀಷನ್ ಥಿಯರಮಲ್ಲಿ ಪ್ರೂವ್ ಮಾಡಿದ್ದೀವಿ. ಇನ್ನೊಂದು ಥಿಯರಮನ್ನು ಸ್ಟಡಿ ಮಾಡೋಣ. The necessary and sufficient condition for a non-zero element A in an Euclidean domain to be a unit in R is that D of A equal to D of 1. ನಾವು ಇದನ್ನು ಎರಡು ಪಾರ್ಟಲ್ಲಿ ಪ್ರೂವ್ ಮಾಡ್ತೀವಿ. ನೋಡೋಣ ಹೆಂಗೆ ಪ್ರೂವ್ ಮಾಡೋದಂತ. ಲೆಟ್ ಅಸ್ ಕನ್ಸಿಡರ್ ಒನ್ ಯೂಕ್ಲಿಡಿಯನ್ ಡೊಮೇನ್ ಆರ್. ಲೆಟ್ ಎ ಬಿ ಅ ಯೂನಿಟ್ ಇನ್ ಆರ್. ದೆನ್ ಎ ಯೂನಿಟ್ ಆಯಿತು ಅಂತಂದರೆ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕಾಯಿತು ಸಚ್ ದಟ್ ಎ ಇಂಟು ಎ ಇನ್ವರ್ಸ್ ಈಕ್ವಲ್ ಟು 1. ದಟ್ ಇಸ್ ಬೈ ದ ಡೆಫಿನೇಷನ್ ಆಫ್ ಯೂನಿಟ್. ಸೊ ಕನ್ಸಿಡರ್ ಡಿ ಆಫ್ ಎ. ಡಿ ಆಫ್ ಎಗೆ 1 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಸೊ ಡಿ ಆಫ್ ಎ ಇಂಟು 1 ಆಯಿತು. ಬಟ್ ಡಿ ಆಫ್ ಎಗೆ 1 ಅನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಡಿ ಆಫ್ ಎ ಇಂಟು 1 ಸಿಕ್ಕಿದೆ. ಸೊ ವಿಚ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಡಿ ಆಫ್ 1 ಅಲ್ವಾ. ಎ ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದೀವಿ ಅಂದ್ರೆ ದೊಡ್ಡದು ಸಿಗತ್ತೆ. ಇಲ್ಲಿ ಏನೋ ಒಂದು ಟರ್ಮ್ ಅನ್ನು ನಾನ್ ಝೀರೋ ಟರ್ಮ್ ಅನ್ನು ಮಲ್ಟಿಪ್ಲೈ ಮಾಡಿದಾಗ ದೊಡ್ಡದಾಗತ್ತೆ ಅಲ್ವಾ. ಸೊ ಇದಕ್ಕಿಂತ ಇದೇನಾಗಬೇಕಾಯ್ತು, ಅವಾಗ ಚಿಕ್ಕದಾಗಬೇಕಾಯ್ತು. ಸೊ ಡಿ ಆಫ್ ಎ ಇಂಟು 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿ ಆಫ್ 1. ಅವಾಗ ಏನಾಯ್ತು, ಕಂಡೀಷನ್ ಸಿಕ್ತು, ಡಿ ಆಫ್ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿ ಆಫ್ 1. ಆಲ್ಸೋ ಡಿ ಆಫ್ 1 ಅನ್ನು ಕನ್ಸಿಡರ್ ಮಾಡಿ. ಡಿ ಆಫ್ 1 ಅಂದ್ರೆ 1 ಅನ್ನ ಎ ಇಂಟು ಎ ಇನ್ವರ್ಸ್ ಆಗಿ ಬರಿಬೋದು ನಾವು ಈ ಕಂಡೀಷನ್ನಿಂದ. ಓಕೆ, ಅರೆ ಹಾಂ ಓಕೆ. ಸೊ ಈಗ
ಎಗೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ಟರ್ಮ್ ಸಿಕ್ಕಿದೆ. ಅಂದರೆ ಈಗ ಸಿಂಗಲ್ ಟರ್ಮ್ ಡಿ ಆಫ್ ಎ ಅನ್ನ ಕನ್ಸಿಡರ್ ಮಾಡಿದ್ರೆ ಇದು ದೊಡ್ಡದೇ ಇರುತ್ತೆ, ಡಿ ಆಫ್ ಎ ಅಂತ ಬಂತು. ಸೊ ಡಿ ಆಫ್ 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿ ಆಫ್ ಎ ಬಂತು. ನೋಡಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಕಂಡೀಷನಿಂದ ಡೈರೆಕ್ಟಾಗಿ ಹೇಳ್ಬೋದು ಡಿ ಆಫ್ ಎ ಈಕ್ವಲ್ ಟು ಡಿ ಆಫ್ 1 ದಟ್ ವಿ ನೀಡೆಡ್ ಟು ಪ್ರೂವ್. ಓಕೆ, ಸೊ ಈಗ ಇದನ್ನೇ ಇನ್ನೊಂದು ರೀತಿಯಲ್ಲಿ ನಾವು ಯಾವ ಥರ ಹೇಳೋಣ ಅಂತಂದರೆ, ಎ ಅನ್ನುವಂಥದ್ದು ಯೂನಿಟ್ ಇಲ್ಲದೆ ಇದ್ದಾಗ ಏನಾಗ್ತಿತ್ತು, ಎ ಅನ್ನುವಂಥದ್ದು ಯೂನಿಟ್ ಇದ್ದಾಗ ಮಾತ್ರ ಇದಿಷ್ಟು ಕಂಡೀಷನ್ಸ್ ಪಾಸಿಬಿಲಿಟಿ ಇರೋದು. ಅವಾಗ ಮಾತ್ರ ಎ ಇನ್ವರ್ಸು ಎ ಇದೆಲ್ಲ ತೊಗೊಳ್ಳಿಕ್ಕೆ ಬರೋದು ನಮಗೆ, ಎ ಇಂಟು ಎ ಇನ್ವರ್ಸ್ ಈಕ್ವಲ್ ಟು 1. ಈಗ ಸಪೋಸ್ ಎ ಅನ್ನುವಂಥದ್ದು ಯೂನಿಟ್ ಅಲ್ಲಾಗಿದ್ರೆ ಏನಾಗ್ತಿತ್ತು, ಡಿ ಆಫ್ ಎ ಕ್ಯಾನ್ ಬಿ ರಿಟರ್ನ್ ಆಸ್ ಡಿ ಆಫ್ ಎ ಇಂಟು 1, ಅದು ಯಾವಾಗಲೂ ಟ್ರೂ. ಡಿ ಆಫ್ ಎ ಇಂಟು 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿ ಆಫ್ 1, ದಟ್ ಈಸ್ ಆಲ್ಸೋ ಟ್ರೂ. ಸೊ ಇದು ಒಂದು ಕಂಡೀಷನ್ ಸಿಕ್ತು. ಬಟ್ ನಮಗೆ ಡಿ ಆಫ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಡಿ ಆಫ್ 1 ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಹಂಗೆ ಹೇಳಲಿಕ್ಕೆ ಬರಲ್ಲ ಅಂತಂದ್ರೆ ಡಿ ಆಫ್ ಎ ಈಕ್ವಲ್ ಟು ಡಿ ಆಫ್ 1 ನಾಟ್ ಪಾಸಿಬಲ್ ಆಗಿಬಿಡತ್ತೆ. ಅದು ಹಂಗೆ ಹೇಳಲಿಕ್ಕೆ ಬಂದ್ರೆ ಮಾತ್ರ ಇದೆರಡು ಈಕ್ವಲ್ ಆಗಕ್ಕೆ ಸಾಧ್ಯ ಅಲ್ವಾ. ಸೊ ಅದು ಹೇಳಲಿಕ್ಕೆ ಬರೋದಿಲ್ಲ. ಆವಾಗ ಈ ಒಂದು ನಾವು ಏನು ತಗೊಂಡಿದ್ವಿ, ಎ ಅನ್ನುವಂಥದ್ದು ಯೂನಿಟ್ ಆಗದೇ ಇದ್ರೆ ಈ ಒಂದು ಇಕ್ವಾಲಿಟಿ ಹೋಲ್ಡ್ ಆಗಲ್ಲ ಅಂತ ಬಂದೋಯ್ತು. ಅದಕ್ಕಾಗಿ ಈ ಇಕ್ವಾಲಿಟಿ ಹೋಲ್ಡ್ ಆಗಬೇಕು ಅಂತಂದ್ರೆ ಎ ಅನ್ನುವಂಥದ್ದು ಯೂನಿಟ್ ಆಗಲೇಬೇಕು. ಸೊ ಅವರ್ ಅಸಂಪ್ಷನ್ ಇಸ್ ನಾಟ್ ಟ್ರೂ, ಎ ಇಸ್ ಅ ಯೂನಿಟ್ ಇನ್ ಆರ್ ಅಂತ ಬರುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಥೇರಮ್. ಇದರಲ್ಲೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ತುಂಬ ಈಸಿ ಆದಂತಹ ಥೇರಮ್ಸನ್ನು ನಾವಿವತ್ತು ಸ್ಟಡಿ ಮಾಡಿದ್ದೀವಿ. ಸೊ ಇದ್ರ ಬಿಟ್ಟು ನಿಮ್ಗೇನಾದರೂ ಡೌಟ್ ಇದ್ದರೆ ಕೇಳ್ಕೊಳ್ಳಿ. ಓಕೆ.